ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ನೀವು ನೋಡ್ದಂಗೆ ಈ ವಿಡಿಯೋದೊಳಗಡೆ BSc ನರ್ಸಿಂಗ್ ಆದವ್ರಿಗೆ, GNM ನರ್ಸಿಂಗ್ ಆದವ್ರಿಗೆ, ಲ್ಯಾಬ್ ಟೆಕ್ನಿಷಿಯನ್ ಆದವ್ರಿಗೆ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಆದವ್ರಿಗೆ ಒಂದು ಗುಡ್ ನ್ಯೂಸನ್ನು ತೊಗೊಂಬಂದಿನಿ ರೀ. NHM ಒಳಗಡೆ ಅಂಡರ್ ಒಳಗಡೆ ಗುತ್ತಿಗೆ ಆಧಾರದ ಮೇಲೆ ಒಂದಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳಕ್ಕಂತಾರೆ ನಮ್ಮ ಧಾರವಾಡ ಜಿಲ್ಲೆ ಒಳಗಡೆ. ಧಾರವಾಡ DHO ಆಫೀಸ್ ವತಿಯಿಂದ ಈ ಒಂದು ಸರ್ಕ್ಯುಲರ್ ಏನಪ್ಪ ಅಂದ್ರೆ ಲೀಕ್ ಆಗಿರುವಂಥದ್ದು. ಲೀಕ್ ಅನ್ನೋದಕ್ಕಿಂತ ಇದನ್ನು ಯಾರೋ ಶೇರ್ ಮಾಡ್ಕೊಂಡಿದ್ದಾರೆ ತಮ್ಮ ಒಂದು ಬೇರೆ ಬೇರೆ ವಿಧಾನಗಳಲ್ಲಿ. ಸೊ ಇದು ನನಗೂ ಕೂಡ ಸಿಕ್ಕಿದೆ. ಇಲ್ಲಿ ವಿಷಯ ಹೇಳ್ತಾ ಇದ್ದು ನೋಡ್ತಿದ್ರಿ, PM ಅಭಿಮ ಯೋಜನೆ ಅಡಿಯಲ್ಲಿ ನಮ್ಮ ಕ್ಲಿನಿಕ್ನಲ್ಲಿರುವ ವೈದ್ಯಾಧಿಕಾರಿಗಳು, ಶಿಕ್ಷಕಾಧಿಕಾರಿ, ಪ್ರಯೋಗಶಾಲೆ ತಜ್ಞರು ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳಿಗೆ ವಾಲ್ಕ್-ಇನ್ ಇಂಟರ್ವ್ಯೂ ಹಾಗೂ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲು ಅನುಮತಿ ನೀಡುವ ಕುರಿತು. ಅಂದರೆ ಇದು ಒಂದು ಕಚೇರಿಗೆ ಸಂಬಂಧಿಸಿದಂಥ ಒಂದು ಲೆಟರ್. ಇದು ಏನಂದರೆ ಇವರೇನು ಮಾಡಂತಾರೆ, ತಾವ ಡಿಸ್ಕಸ್ ಮಾಡ್ತಾರೆ. ಅಂದರೆ ಅಧಿಕಾರಿಗಳ ನಡುವೆ ಡಿಸ್ಕಷನ್ ಆಗಿರುವಂಥದ್ದು ಏನಂದರೆ, ನಮ್ಮ ಕ್ಲಿನಿಕ್ ಒಳಗಡೆ ಖಾಲಿ ಇರುವಂಥ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಮೊದಲು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೆಯೋಣ, ಆಮೇಲೆ ವಾಲ್ಕ್-ಇನ್ ಇಂಟರ್ವ್ಯೂಗಳ ಥರ ಮುಖಾಂತರ ಭರ್ತಿ ಮಾಡ್ಕೊಳ್ಳಿಕ್ಕೆ ಈ ಒಂದು ಅನುಮತಿಯನ್ನು ಇವರು ಹೈಯರ್ ಲೆವೆಲಿಂದ ಲೋವರ್ ಲೆವೆಲ್ ಇರುವಂಥ ಅಧಿಕಾರಿಗಳಿಗೆ ಬರೆದಿರುವಂಥ ಪತ್ರ ಇದು. ಇದು ಡೈರೆಕ್ಟ್ ಇನ್ನೂ ಕರೆದಿಲ್ಲ ರೀ, ನೆನಪಿರಲಿ. ನಾನು ಮತ್ತೊಂದು ಸಲ ರಿಪೀಟ್ ಮಾಡ್ತೇನೆ, ಇದನ್ನು ಹುದ್ದೆಗಳನ್ನು ನಿಮಗೆ ಡೈರೆಕ್ಟ್ ಹೇಳ್ತಾ ಇಲ್ಲ ಇವರು. ಯಾರಿಗೆ ಕ್ಯಾಂಡಿಡೇಟ್ಗಳ ಅಪ್ಲಿಕೇಶನ್ ಹಾಕ್ರಿಪ್ಪ ಅಂತ ಹೇಳ್ತಾ ಇಲ್ಲ. ಇವರು ಮೇಲಧಿಕಾರಿಗಳಿಗೆ ಅಥವಾ ಕೆಳ ಅಧಿಕಾರಿಗಳಿಗೆ ಇದು ಪ್ರಸ್ತಾವನೆ ಮಾಡಿರುವಂಥ ಲೆಟರ್ ಇದು. ಬಟ್ ಇದು ಲೆಟ್ರ್ ಪಾಸ್ ಆಗೈತೆ ಅಂದಮೇಲೆ ಫೈನಲಿ ನಿಮಗೆ ಬಂದು ತಲುಪ್ತೈತಿ. ಇದು ನೀವು ನನಗೆ ಇಲ್ಲಿ ಕಾಮೆಂಟ್ ಕೇಳೋಂಗಿಲ್ಲ, ಇದ್ರದ್ದು ಅರ್ಜಿ ಲಿಂಕ್ ಎಲ್ಲೈತ್ರಿ, ಅಪ್ಲಿಕೇಶನ್ ಎಲ್ಲಿ ಹೋಗಿ ಕೇಳಬೇಕ್ರಿ ಅಂತ ಕೇಳೋಂಗಿಲ್ಲ. ಇದು ನಿಮಗೆ ಮಾಹಿತಿ ಸಲುವಾಗಿ ಹೇಳ್ತಾ ಇರುವಂಥದ್ದು. ಅಂದರೆ ಇವತ್ತಲ್ಲ ನಾಳೆ ಇದನ್ನು ಅಪ್ಲಿಕೇಶನ್ ಬಿಡ್ತಾರಪ್ಪ, ಈ ರೀತಿ ಮಾಹಿತಿ ಸಿಕ್ಕಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಮಾನ್ಯರೇ, PM ಅಭಿಮ ಅಡಿಯಲ್ಲಿ ನಮ್ಮ ಕ್ಲಿನಿಕ್ ಒಳಗಡೆ ವೈದ್ಯಾಧಿಕಾರಿ, ಶಿಕ್ಷಕಾಧಿಕಾರಿ, ಪ್ರಯೋಗಶಾಲಾ ಮತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಹುದ್ದೆಗಳಿಗೆ ವಾಲ್ಕ್-ಇನ್ ಇಂಟರ್ವ್ಯೂ ಹಾಗೂ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲು ಯೋಜನೆಯ ನಿಯಮಾನುಸಾರ ಮೆರಿಟ್ ಮತ್ತು ರೋಸ್ಟರ್ ಅನುಗುಣವಾಗಿ ನೇಮಕಾತಿ ಮಾಡಿಕೊಳ್ಳಲು ಪತ್ರಿಕಾ ಪ್ರಕಟಣೆ ನೀಡಲು. ನೋಡಿರಿ, ಯಾಕಂದರೆ ಪೇಪರ್ನಾಗ ಆ್ಯಡ್ ಕೊಡಲಿ ಸಲುವಾಗಿ ಮಾಡಿರುವಂಥದ್ದು. ಪತ್ರಿಕಾ ಪ್ರಕಟಣೆ ನೀಡಲು ವೈದ್ಯಾಧಿಕಾರಿಗಳ ಹುದ್ದೆ ನೇರ ಸಂದರ್ಶನ, ವಾಲ್ಕ್-ಇನ್ ಇಂಟರ್ವ್ಯೂ, ಶಿಕ್ಷಕಾಧಿಕಾರಿಗಳಿಗೆ ಹಾಗೂ ನಿರೀಕ್ಷಣಾಧಿಕಾರಿಗಳಿಗೆ AIC ಮುಖಾಂತರ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲು ಮಾನ್ಯರ ಅನುಮೋದನೆಗಾಗಿ ಕಡತವನ್ನು ಅದರ ಪೂರ್ವಕವಾಗಿ ಸಲ್ಲಿಸಿದೆ. ನೋಡಿರಿ, ಇವ್ರೇನು ಹೇಳಂತಾರಂದ್ರೆ, ನಮ್ಮ ಮೇಲಧಿಕಾರಿಗಳಿಗೆ, ಮೇಲ್ಭಾಗದಲ್ಲಿರುವಂಥವ್ರಿಗೆ, ನೋಡಿ ಸ್ವಾಮಿ, ನಾವು ಒಂದಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕಂತೇಳಿ ಒಂದು ಪೇಪರಲ್ಲಿ ಆ್ಯಡ್ ಕೊಡಾಕೊಂತೀವಿ, ಅದಕ್ಕೆ ನೀವು ಅನುಮತಿ ಕೊಡ್ರಿ ಅಂತ ಇವ್ರು ಕೊಟ್ಟರೆ. ಏನದ ಹುದ್ದೆಯಲ್ಲಿ MBBS ಅದಾವ್ರಿ. ನರ್ಸಿಂಗ್ ಆಫೀಸರ್ ನಮ್ಮ ಕ್ಲಿನಿಕ್ ಒಳಗಡೆ GNM ನರ್ಸಿಂಗ್ ಅಥವಾ BSc ನರ್ಸಿಂಗ್ ಆಗಿರಬೇಕು, ರಿಜಿಸ್ಟ್ರೇಷನ್ ಆಗಿರಬೇಕು, ಕನ್ನಡ ಕಡ್ಡಾಯ, ಓದಾಕ ಬರೆಯೋಕೆ ಬರ್ತಿರ್ಬೇಕು, ಆಮೇಲೆ ಕಂಪ್ಯೂಟರ್ ಸಾಕ್ಷರತೆ ಕೂಡ ಬಂದಿರಬೇಕು. ಓಕೆ, ಕನ್ನಡ ಕಡ್ಡಾಯ ಅಂದಿಲ್ಲ ರೀ, ಕಂಪ್ಯೂಟರ್ಸ್ ಕಡ್ಡಾಯ ಇರಬೇಕು. ಆಮೇಲೆ ನೋಡಿರಿ, 2 ಹುದ್ದೆಗಳನ್ನು ಕೊಟ್ಟರು. ಅಳ್ಳಾವರದಾಗ ಒಂದು, ಉಣಕಲ್ದಾಗ ಒಂದು ಇದೆ. ಅದೇ ರೀತಿಯಾಗಿ ಲ್ಯಾಬ್ ಟೆಕ್ನಿಷಿಯನ್ ನೋಡಿರಿ, ಲ್ಯಾಬ್ ಟೆಕ್ನಿಷಿಯನ್ಸ್ ಕೊಟ್ಟಿದ್ದಾರಲ್ಲಿ SSLC ಅಥವಾ PUC ಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಕಂಪ್ಲೀಟ್ ಆಗಿರಬೇಕು ಮತ್ತು ಶುಡ್ ಬಿ ರಿಜಿಸ್ಟರ್ಡ್, ಅಂದರೆ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಹೊಂದಿರಲೇಬೇಕು. ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಕೂಡ ಇರಬೇಕು. ನೋಡಿರಿ, ಈಗ ನಮ್ಗೆ ಕ್ವಶನ್ ಕೇಳ್ಬೋದು ನೀವು, ಸರ್ ನಾವು ಅಪ್ಲೈ ಮಾಡ್ಬೋದಾ, ಈಗ ಎಕ್ಸಾಮ್ ಮುಗಿಸಿವಲ್ಲ, ಫೈನಲ್ ಇಯರ್ನಾಗ ಅದೀವಿ ನಾವು, ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ, ಇಲ್ಲಿ ಏನು ಕ್ಲಿಯರ್ ಕಂಡೀಷನ ರಿಜಿಸ್ಟ್ರೇಷನ್ ಆಗಿರ್ಬೇಕಂದಾರ. ಬೋರ್ಡ್ದ ರಿಜಿಸ್ಟ್ರೇಷನ್ ಮೀನಿಂಗ್ ಏನು, ಡಿಪ್ಲೊಮಾ ಸರ್ಟಿಫಿಕೇಟ್ ಹೊಂದಿರಬೇಕು. ಬಟ್ ಇದು ನೋಡಿರಿ, ಇದು ಇವತ್ತು ಬರುತ್ತೆ ನಾಳೆ ಗೊತ್ತಿಲ್ಲ, ಅದಕ್ಕಿಂತ ಒಟ್ಟು ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಇರಬೇಕು. ಒಂದು ಹುದ್ದೆ ಕೊಟ್ಟರು, ಉಣಕಲ್ ಕೆರೆ ಇದೆ ನೋಡಿರಿ, ಅಲ್ಲಿದೆ, ಉಣಕಲ್ದಾಗ ಐತಿ. ಆಮೇಲೆ ನೆಕ್ಸ್ಟ್ ಇರುವಂಥದ್ದು ಯಾವ ಹುದ್ದೆಪ್ಪ ಅಂದ್ರೆ, ನಮ್ಮ HIಗಳಿಗೆ, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಇದೆ ನಮ್ಮ ಕ್ಲಿನಿಕಲ್ಲಿ. SSLC ಅಥವಾ PUC ಮೇಲೆ 3 ವರ್ಷ ಡಿಪ್ಲೊಮಾ ಆಗಿರಬೇಕು. ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಕೂಡ ನೋಂದಣಿ ಆಗಿರಬೇಕು. ರಿಜಿಸ್ಟ್ರೇಷನ್ ಕೂಡ ಆಗಿರೋ ಅಂದರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಹೊಂದಿರಬೇಕು, ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು. ಓಕೆ, ಇಲ್ಲಿ ನೋಡಿದರೆ ಎಲ್ಲಿದೆಪ್ಪ ಅಂದ್ರೆ ಅನ್ನಿಗಿರಿ ಒಂದಿದೆ ರೀ, ವಡ್ರೋನ್ಯಾಗ ಒಂದೈತಿ, ಆಮೇಲೆ ಪಡ್ದಯ ಹಕ್ಕಳ ಅಂತೇಳಿ ಅಲ್ಲಿ ಒಂದು ಹುಬ್ಳಿದಾಗ ಒಂದೈತಿ, ಆಮೇಲೆ ಲಕ್ಷ್ಮೀ ಸಿಂಗನಕೆರೆದಾಗ ಒಂದೈತಿ, ಮಾಳಾಪುರ್ನಾಗ ಒಂದೈತಿ. ಟೋಟಲ್ ಎಷ್ಟು ಅದಾವ್ರಿ ಹುದ್ದೆವು? 5 ಹುದ್ದೆಗಳನ್ನು ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಇಟ್ಟಾರ ತೆಗೆದು. ಓಕೆ, ಇದು ಹುದ್ದೆಗಳನ್ನು ಕೊಟ್ಟಾರ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ತೆಳಗೆ ನೋಡ್ತಾ ಇದ್ದೀರಿ, ಇಲ್ಲಿ ಈ ಕೋಷ್ಟಕ ಅಂದರೆ ಮೇಲ್ಭಾಗದಲ್ಲಿ ಕೋಷ್ಟಕದ ಏನು ಕೊಟ್ಟಿಲ್ಲ, 15 ಹುದ್ದೆಗಳನ್ನು ನಾವು ಪತ್ರಿಕಾ ಪ್ರಕಟಣೆಯನ್ನು ನೀಡಲು ಮೂಲಕ ಅಂದರೆ ಪೇಪರಿಗೆ ಆ್ಯಡ್ ಕೊಡ್ತಾ ಇದ್ದೀವಿ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ NHM ಹಾಗೂ ಅಭಿಮ ಸುತ್ತೋಲೆ ಹಾಗೂ ನಿಯಮಾನುಸಾರ ಆಯ್ಕೆ ಮಾಡಲು ಅನುಮತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಮಾನ್ಯರು ಅನುಮೋದನೆಗಾಗಿ ಕಡತ ಆಧಾರಪೂರ್ವಕ ಸಲ್ಲಿಸಿದೆ. ಓಕೆ, ಇಲ್ಲಿ ಸಹಿ ಮಾಡಿಕೊಟ್ಟರು. ಓಕೆ, DHO ಸಹಿ ಮಾಡಿದ್ರು. ಆಮೇಲೆ ಏನಾಗಿತ್ತು ರೀ, ಇಲ್ಲಿ ತೆಳಗಡೆ ಸಹಿ ನೋಡ್ತಾ ಇದ್ದೀರಿ, ಕಡತ ಮಂಡಿಸಿದೆ ಅಂತ ಹಾಕ್ಯಾರ. ಓಕೆ, ಗೋ ಹೆಡ್, ಓಕೆ ಮಾಡ್ಬೋದು ರೀ, ರೆಡಿ ಇದೀರಿ ನಾವು ಅಂತ ಅಂದಂಗೆ ರೀ. ಓಕೆ, ಸೊ ರೆಡಿ ಇದೀವಿ ನಾವು, ನೀವು ಅಪ್ಲಿಕೇಶನ್ ಪೇಪರ್ನಾಗ ಆ್ಯಡ್ ಕೊಡ್ರಿ ಅಂತ ಹೇಳ್ದಂಗೆ. ಸೊ ನೋಡಿರಿ, ಇದು 18ನೇ ತಾರೀಕಿಗೆ ಆ್ಯಡ್ ಸಹಿ ಆಗೈತಿ. 18ನೇ ತಾರೀಕೆಲ್ಲ ಮುಗ್ದೈತಿ. ಇಟ್ ಮೀನ್ಸ್ ಇವತ್ತು ಅಥವಾ ನಾಳೆ, ಅಂದರೆ ಇವತ್ತು ಆಗೋದಿಲ್ಲ ರೀ, ನಾಳೆ ಅಥವಾ ನಾಡದ್ದು ನಿಮಗಳಿಗಿದು
ಪೇಪರಲ್ಲಿ ನೋಡಲಿಕ್ಕೆ ಸಿಗಬಹುದು ಅಥವಾ ನನಗೂ ಕೂಡ ಗೊತ್ತಾಗುತ್ತೆ. ನಾನು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೀನಿ ಹೆಂಗೆ ಅಪ್ಲಿಕೇಶನ್ ಹಾಕಬೇಕು, ಲಿಂಕ್ ಎಲ್ಲಿರುತ್ತೆ ಅನ್ನೋದ್ರ ಬಗ್ಗೆ.